ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ತುಂಬಾ ಜನ ಫಾರಂ ಮಾಡೋರು ಅಂದ್ರೆ ನಾಟಿ ಕೋಳಿ ಫಾರಂ ಬಗ್ಗೆ ಮಾಡೋರು ಏನ್ ಅನ್ಕೋತೀರಾ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಯಾರೋ ಒಬ್ಬ ವಿಡಿಯೋಗಳು ನೋಡ್ತೀರಾ. ಅಂದ್ರೆ ನಾಟಿ ಕೋಳಿ ಫಾರಮ್ಸ್ ಯಾವ ತರ, ಮತ್ತೆ ತಮಿಳ್ನಾಡು ಅವ್ರ ಹತ್ರ ನೋಡ್ತೀರಾ, ಮತ್ತೆ ಇವ್ರ ಹತ್ರ ವಿಡಿಯೋಗಳು ನೋಡ್ತೀರಾ, ಕೆಲವು ಫಾರಂಗಳಿಗೆ ವಿಡಿಯೋ ವಿಸಿಟ್ ಮಾಡ್ತೀರಾ, ಇದೆಲ್ಲ ಮಾಡೇ ಮಾಡ್ತೀರಾ. ಬಟ್ ಇವತ್ತು ಕೆಲವು ಗುಟ್ಗಳನ್ನ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಫಾರಂಗಳು ಕೆಲವ್ರು ಗುಟ್ ಮಾಡೋದು ಯಾವ ತರ, ಮತ್ತೆ ಅದ್ರಲ್ಲಿ ಯಾವ್ಯಾವ ತರ ಏನೇನ್ ಮಾಡ್ತಾರೆ, ಮತ್ತೆ ಪ್ರತಿಯೊಂದು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ಕೊಳ್ರಿ. ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ, ಫೇಸ್ಬುಕ್ ಅಲ್ಲಿ ಒಂದು 5,000 ಜನ ಕಂಪ್ಲೀಟ್ ಆದ ತಕ್ಷಣ ಅರ್ನಿಂಗ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಅಮೌಂಟ್ ಮಾಡೋಕ್ಕೆ ನಿಮಗೆ ದುಡ್ಡು ಬರುವಂತಹದ್ದು 5,000 ಫಾಲೋವರ್ಸ್ ಆದ್ಮೇಲೆ. ಅಂತಂದ್ರೆ 5,000 ಫಾಲೋವರ್ಸ್ ಆಗ್ಬೋದು, ಇಲ್ಲ 7,000 ಆಗ್ಬೋದು, 10,000 ಆಗ್ಬೋದು. ಮಾನಿಟೈಸೇಷನ್ ಅಂತ ಇರುತ್ತೆ, ಅವ್ರು ಹೇಳೋದೆಲ್ಲ ನೀವು ಮಾಡ್ಬಿಟ್ರೆ ನಿಮಗೆ ಮಾನಿಟೈಸೇಷನ್ ಆನ್ ಆಯ್ತು ಅಂದ ತಕ್ಷಣ ನೀವು ಮಾನಿಟೈಸೇಷನ್ ಅಂತ ಅಂದಾಗ $100 ಅಂತ ಬರುತ್ತೆ. ಅಂದ್ರೆ $100 ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 8,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಫೇಸ್ಬುಕ್ ಆಗಲಿ, ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ. ಈಗ 1,000 ಮಾನಿಟೈಸೇಷನ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಇಲ್ಲ 4,000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿರಬೇಕು, ಮಾನಿಟೈಸೇಷನ್ ಆನ್ ಆಗಬೇಕು. ಇಷ್ಟು ಆಗಿತ್ತು ಅಂದ ತಕ್ಷಣ ಅವ್ನು ಏನು ಮಾಡ್ತಾನೆ, ಈಗ ಬೇರೆ ಫಾರಮ್ಗೆಲ್ಲ ಇಂಟರ್ವ್ಯೂಗೆ ಹೋಗೋದೇ ಅವ್ನ ಕೆಲಸ ಇರುತ್ತೆ. ಅಂದ್ರೆ ನನಗೂ ಈ ಥರ ಕಾಲ್ಸ್ಗಳು ಬಂದಿದೆ. ಬ್ರೋ ನನಗೀಗ ಫಾರಮ್ ಮಾಡೋತವಿಂದ ನನಗೆ ಯಾವ ಥರ ಕಾಲ್ಸ್ ಅಂತಂದರೆ, ಬ್ರೋ ನಿಮ್ಮ ಫಾರಮ್ಗೆ ಇಂಟರ್ವ್ಯೂ ಬರ್ತೀವಿ, ಇಲ್ಲ ಅಂತಂದ್ರೆ ನಿಮ್ಗೆ ಈ ಥರ ಔಷಧಿಗಳು ಕೊಡ್ತೀವಿ ಬ್ರೋ, ಈ ಥರ ಮಾರ್ಕೆಟಿಂಗ್ಸ್ ಅಂತೆಲ್ಲ ತುಂಬ ಜನ ಕೇಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ, ಇದೆಲ್ಲ ಬಿಟ್ಟಾಕಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದೇನು, ಒಂದು 30 ಕೋಳಿ ತೊಗೊಂಡು ಅಲ್ಲಿಂದ ಕುಂಡ್ರಿಸ್ಕೊಂಡು ಮರಿ ಮಾಡಿಕೊಂಡು, ಮತ್ತೆ ಮರಿ ಮಾಡಿಸ್ಕೊಂಡು ಆದಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಉಪಯೋಗ ಆಗುತ್ತೆ ವಿನಃ ಅದು ಬಿಟ್ಬಿಟ್ಟು ಅವನೇನೋ ಅರ್ನಿಂಗ್ಗೋಸ್ಕರ ಬಂದು ನಿಮ್ಮ ಫಾರಮ್ಗೆ ಯಾರ್ದೋ ಒಂದು ಫಾರಮ್ಗೆ ವಿಸಿಟ್ ಮಾಡಿಬಿಟ್ಟು ಇವ್ರು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಇಷ್ಟು ಅಂತಂದ್ರೆ ಅವ್ರಿಗೇನು ಮಾತಾಡೋ ಪರಿಸ್ಥಿತಿ ಇರಲ್ಲ. ಒಂದು ಕ್ಯಾಮ್ರಾ ಫೇಸ್ ಮಾಡಬೇಕು ಅಂದ ತಕ್ಷಣ ಅಷ್ಟು ಈಸಿ ಯಾರ ಕೈಲೂ ಆಗಲ್ಲ. ಅಂತಂದ್ರೆ ಒಂದು ಕ್ಯಾಮ್ರಾ ಫೇಸ್ ಮಾಡೋದು ಸುಮ್ಮನೆ ಅದು ಆಗಷ್ಟು ಈಸಿ ಕೆಲಸ ಅಲ್ಲ. ಯಾರೇ ಹೊಸಬ್ರುಗಳು ಬಂದಾಗ ಇವನೇನೋ ಹೇಳ್ಕೊಂಡ, ಅವ್ರೇನೋ ಹೇಳ್ಕೊಂಡ್ರು, ಅವ್ನು ಕೇಳ್ಕೊಂಡ, ಅವ್ನಿಗೇನೋ ಅರ್ನಿಂಗ್ ಆಯ್ತಾ, ಅವ್ನಿಗೇನೋ ಸೇಲಿಂಗ್ಸ್ ಆಯ್ತಾ, ಅವ್ನು ಮಾರ್ಕೆಟಿಂಗ್ ಆಯ್ತಾ, ಇಷ್ಟಕ್ಕೆ ಫಿಕ್ಸ್ ಆಗ್ಬಿಡ್ತಾರೆ. ದಯವಿಟ್ಟು ನಿಮಗೆ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಹೊಸಬ್ರಿಗೆ, ಹೊಸ ಫಾರಮ್ ಸ್ಟಾರ್ಟ್ ಮಾಡೋರಿಗೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಫಾರಮ್ ಸ್ಟಾರ್ಟ್ ಮಾಡಿ. ಅದು ಮುಟ್ಬಿಟ್ಟು ಯಾವ್ಯಾವನೋ ಹೇಳ್ತಾನೆ, ಯಾವ್ಯಾವನೋ ಕಳಪೆ ಕೆಲಸನೂ ಕೂಡ ನಿಮಗೆ ಒಳ್ಳೆ ಕೆಲಸ ಅಂತ ಹೇಳ್ತಾವನೆ ಅಂದ್ರೆ ಅಲ್ಲ, ಅರ್ಥ ಮಾಡ್ಕೊಬಿಡ್ರಿ. ನಿಮ್ಗೆ ಜಾಸ್ತಿ ಕೊರಿತಾನೆ, ಮತ್ತು ಅದ್ರ ಕೆಲಸದ ಬಗ್ಗೆ ಹೇಳ್ಕೊಡ್ತಾ ಇಲ್ಲ. ಬಟ್ ಅದರಲ್ಲಿ ಲಕ್ಷ ಸಂಪಾದನೆ ಮಾಡ್ಬೋದು. ಅವನಿಗೆ ಸನ್ಮಾನ ಮಾಡ್ದೋ, ಇವನಿಗೆ ಸನ್ಮಾನ ಮಾಡ್ದೋ, ಅಷ್ಟು ಕೋಳಿ ಸಾಕಿದ್ದಾರೆ, ಇಷ್ಟು ಕೋಳಿ, ಇವೆಲ್ಲ ಬಿಟ್ಟಾಕ್ಬಿಟ್ರು ಏನು ಸನ್ಮಾನ ಅದರಲ್ಲಿ ಏನಿರುತ್ತೆ ಅದರಲ್ಲಿ ಹೇಳಿ. ಈಗ ಅವ್ನು ಬಿಸ್ನೆಸ್ ಅವ್ನು ಮಾಡ್ತಾ ಇದ್ದಾನೆ, ಅವ್ನು ಕೆಲಸ ಮಾಡ್ತಾವನ, ಪ್ರೌಡ್ ಫೀಲಲ್ಲಿ ಬಿಟ್ಬಿಡಿ ಅಷ್ಟೇ.